ನಿನ್ನೆ ಸಂಸತ್ಗೆ ನುಗ್ಗಿ ಸಾಕಷ್ಟು ಆತಂಕವನ್ನ ಕ್ರಿಯೇಟ್ ಮಾಡಿದಂತಹ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. 4 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಸದ್ಯ ದೆಹಲಿ ಪೊಲೀಸರು ಮಾಡಿದ್ದಾರೆ. ದೆಹಲಿಯ ಪಟಿಯಾಲ ಹೈಕೋರ್ಟ್ಗೆ 4 ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗಿದೆ. ನಿನ್ನೆ ಸಂಸತ್ನಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿತ್ತು. ಸಂಸತ್ನ ಭದ್ರತೆಯ ವ್ಯವಸ್ಥೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಎದ್ದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬಂದಂತಹ ಯುವಕರ ಹಿಂದೆ ಯಾರಿದ್ದಾರೆ, ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಇಂತಹ ಕೃತ್ಯವನ್ನ ಎಸಗಿದ್ರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಈ ಮಧ್ಯೆ 4 ಆರೋಪಿಗಳನ್ನು ಕೂಡ ಸದ್ಯ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. 4 ಆರೋಪಿಗಳನ್ನ ದೆಹಲಿಯ ಪೊಲೀಸರು ದೆಹಲಿಯ ಪಟಿಯಾಲ ಕೋರ್ಟ್ಗೆ ಕರೆತಂದಿದ್ದಾರೆ. ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ನೀಲಂ ಕೌರ್ ಆಕೆಯನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮನೋರಂಜನ್, ಮೈಸೂರು ಮೂಲದ ಮನೋರಂಜನ್, ಹರಿಯಾಣದ ಜಿನ್ನಾ ನೀಲಂ ಸಿಂಗ್, ಹಾಗೆಯೇ ಅಮೋಲ್ ಶಿಂದೆ, ಮಹಾರಾಷ್ಟ್ರದ ಲಾತೂರ್ ನಿವಾಸಿಯಾಗಿರುವಂತಹ ಅಮೋಲ್ ಶಿಂದೆ, ಹೀಗೆ 4 ಜನರನ್ನ, ಒಟ್ಟಾರೆಯಾಗಿ 4 ಜನ ಆರೋಪಿಗಳನ್ನ, ಸಾಗರ್ ಶರ್ಮಾ ಆತನನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಸದ್ಯ ದೆಹಲಿ ಪೊಲೀಸರು ಮಾಡಿದ್ದಾರೆ. ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಪ್ರಕರಣ ಇದು. ಸದ್ಯ ವಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರದತ್ತ ಈ ವಿಚಾರವಾಗಿ ಟೀಕೆಯನ್ನ ಮಾಡ್ತಾ ಇವೆ, ಪ್ರಶ್ನೆಯನ್ನ ಮಾಡ್ತಾ ಇವೆ. ವಿಶ್ವ ಮಟ್ಟದಲ್ಲಿ ಈ ವಿಚಾರ ಚರ್ಚೆಯಾಗಿದೆ. ಒಂದು ದೇಶದ ಬಹಳ ಸೆಕ್ಯೂರ್ಡ್ ಪ್ಲೇಸ್ ಅಥವಾ ತೀರಾ ಭದ್ರತೆಯುಳ್ಳಂತಹ ಜಾಗ ಅಂದ್ರೆ ಅದು ದೇಶದ ಸಂಸತ್ತು. ಆ ಸಂಸತ್ತಿನಲ್ಲೇ ಇಂಥದ್ದೊಂದು ಆತಂಕಕಾರಿ ಘಟನೆಗೆ ಕಾರಣೀಕೃತರಾದವರು ಈ 4 ಜನ. ದೊಡ್ಡ ಡ್ಯಾಮೇಜ್ ಆಗದೇ ಇರಬಹುದು, ಬಟ್ ಮಾಡಿದಂತಹ ಕೃತ್ಯ ಕಂಪ್ಲೀಟ್ ಆಗಿ ಭದ್ರತಾ ಲೋಪ, ಆತಂಕವನ್ನ ಅತಿಕ್ರಮಣ ಮಾಡುವಂತಹ ಪ್ರವೇಶವನ್ನ ಮಾಡಿದ್ರು, ಆತಂಕವನ್ನ ಹುಟ್ಟಿಸುವಂತಹ ಕೆಲಸ ಮಾಡಿದ್ರು. ಆ 4 ಜನರ ಉದ್ದೇಶ ಏನಾಗಿತ್ತು, ಅವರ ಜೊತೆಗೆ ಮತ್ತಿಬ್ಬರು ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವರ ಹುಡುಕಾಟ ಕೂಡ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 4ರನ್ನೂ ಕೂಡ ಸದ್ಯ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ಕೋರ್ಟ್ ಏನ್ ಹೇಳಬಹುದು, ಮುಂದಿನ ವಿಚಾರಣೆ ಯಾವ ರೀತಿ ನಡೆಯಬಹುದು? ವಿದ್ಯಶ್ರೀ, ಈಗ ಸದ್ಯದ ನೋಡ್ತಾ ಹೋದ್ರೆ ಪೋಷಕ ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ನಮ್ಮ ನವದೆಹಲಿ ಪ್ರತಿನಿಧಿಯನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಟ್ಟು 4 ಜನ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ಈ 4ರ ಜೊತೆಗೆ ಇನ್ನಿಬ್ಬರು ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವರಿಗಾಗಿಯೂ ಕೂಡ ಹುಡುಕಾಟ ನಡೀತಾ ಇದೆ. ಲಲಿತ್ ಜಾ ಹಾಗೆ ವಿಕ್ಕಿ ಶರ್ಮಾ ಅನ್ನುವಂತಹ ಇನ್ನಿಬ್ಬರು ಯುವಕರಿದ್ದಾರೆ ಇವರ ಹಿಂದೆ ಅನ್ನುವಂತಹ ಮಾಹಿತಿ. ಅವರಿಗಾಗಿ ಕೂಡ ಹುಡುಕಾಟವನ್ನ ಸದ್ಯ ನಡೆಸಲಾಗ್ತಾ ಇದೆ. ಅಲ್ಟಿಮೇಟ್ಲಿ ಈ 6 ಜನ ಒಟ್ಟು ಸೇರಿದ್ದು ಹೇಗೆ, ಯಾವಾಗನಿಂದ ಈ ಒಂದು ದಾಳಿಗೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಇಂತಹ ಪರಿಸ್ಥಿತಿಯ ನಿರ್ಮಾಣಕ್ಕೆ ಯಾವ ರೀತಿಯಾಗಿ ಅವರು ಸ್ಕೆಚ್ ಹಾಕಿದ್ರು, ಇವರಿಗೆ ಯಾರದ್ದಾದ್ರೂ ಸಹಾಯ ಇತ್ತ, ಯಾರದ್ದಾದ್ರೂ ನೆರವಿತ್ತ, ಅಥವಾ ಯಾರಾದ್ರೂ ಇವರ ಹಿಂದೆ ನಿಂತು ಇಂತಹ ಕೃತ್ಯವನ್ನ ಮಾಡುವುದಕ್ಕೆ ಪ್ರೇರೇಪಣೆಯನ್ನ ಕೊಟ್ರ, ಎಲ್ಲ ಆಂಗಲ್ ನಿಂದಲೂ ತನಿಖೆಯಾಗಬೇಕು. ಯಾಕಂದ್ರೆ ದಾಳಿಯಾಗಿರೋದು, ಇಂತಹ ಒಂದು ರಕ್ಸ ಕ್ರಿಯೇಟ್ ಆಗಿರೋದು ಎಲ್ಲೋ ನಡು ರಸ್ತೆಯಲ್ಲ, ದೇಶದ ಸಂಸತ್ತು ಭವನದಲ್ಲಿ. ಸಂಸತ್ ಭವನದಲ್ಲಾಗಿರುವಂತಹ ಈ ಘಟನೆಯನ್ನ ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ಕೂಲಂಕಷವಾಗಿ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅದರ ಪ್ರಕಾರವಾಗಿ ಸದ್ಯ ಅರೆಸ್ಟ್ ಆಗಿರುವಂತಹ 4 ಆರೋಪಿಗಳು ಏನಿದ್ದಾರೆ, ಸಾಗರ್ ಶರ್ಮಾ, ಮನೋರಂಜನ್, ನೀಲಂ ಸಿಂಗ್ ಹಾಗೆ ಅಮೋಲ್ ಶಿಂಧೆ, ಆ 4ರನ್ನು ದೆಹಲಿಯ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ಮುಂದೆ ನ್ಯಾಯಾಧೀಶರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಸದ್ಯ ಕುತೂಹಲ ಮೂಡಿರೋದು. ಯಾವ ರೀತಿ ತನಿಖೆಯಾಗತ್ತೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅಥವಾ ಪೊಲೀಸರ ತನಿಖೆಗೆ ಅವರನ್ನ ಕಸ್ಟಡಿಗೆ ನೀಡ್ತಾರೆ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡಬಹುದು, ತನಿಖೆ ಯಾವ ರೀತಿಯಾಗಿ ಮುಂದುವರಿಬಹುದು, ಮುಂದಿನ ದಿನಗಳಲ್ಲಿ ತನಿಖೆ ಕಂಟಿನ್ಯೂ ಆಗ್ತಾ ಇದ್ದ ಹಾಗೆ ಯಾವೆಲ್ಲ ರೀತಿಯ ವಿಚಾರಗಳು, ಸ್ಫೋಟಕ ವಿಚಾರಗಳು ಹೊರಬರಬಹುದು ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಸದ್ಯ ದೆಹಲಿಯ ಪಟಿಯಾಲ ಹೈಕೋರ್ಟ್ಗೆ 4 ಆರೋಪಿಗಳನ್ನ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೆಸರಚಾಟಕ್ಕೂ ಕೂಡ ನಿನ್ನೆ ಸಂಸತ್ನಲ್ಲಿ ನಡೆದಂತಹ ಈ ಘಟನೆ ಕಾರಣ ಆಗಿರೋದು. ಅದರ ಪರಿಣಾಮವನ್ನ ಸದನದಲ್ಲೇ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯಸಭೆ, ಲೋಕಸಭೆ ಎರಡೂ ಸದನದಲ್ಲಿ ನಿನ್ನೆಯಿಂದ ಈ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸುವಂತಹ ಕೆಲಸವನ್ನ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಇವತ್ತು ಕೂಡ ಬಗೆಗಿನ ವಿಚಾರವಾಗಿ ಮತ್ತಷ್ಟು ಚರ್ಚೆಗಳು ಕೂಡ ಆದವು.
ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯೇ ಬಹಳ ಮುಖ್ಯವಾಗಿರುವುದು. ಇದರ ಹಿನ್ನೆಲೆಯನ್ನ ಅರಿತುಕೊಳ್ಳುವಂಥದ್ದೇ ಬಹಳ ಮುಖ್ಯ ಆಗಿರುವುದು. ಆ ನಿಟ್ಟಿನಲ್ಲಿ ಸದ್ಯ 4 ಆರೋಪಿಗಳನ್ನ ದೆಹಲಿ ಪಟಿಯಾಲ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.